ಕರ್ತನ ಬರೋಣ ಹತ್ತಿರವಾಗಿದೆ. ಮಜಾ ಮಾಡ್ತಾ ಮೆರಿತಾ ಜೀವಿಸುವ ಕಾಲ ಇದಲ್ಲ. ಇವತ್ತಿನ ಲೋಕದ ವಿದ್ಯಮಾನಗಳು ಏನೆಲ್ಲ ಲೋಕದ ನಡೀತಾ ಇದೆ, ಪೇಪರ್ಗಳನ್ನು, ಟಿವಿಗಳನ್ನು, ನ್ಯೂಸ್ಗಳನ್ನು ಪೇಪರ್ಗಳಲ್ಲಿ ನಾವು ಓದುವಾಗ ಭಯ ನಡಕವಾಗ್ತಾ ಇದೆ. ಇದ್ಯಾವುದು ನಮ್ಮ ತಲೆಗೆ ಹೋಗ್ತಾನೆ ಇಲ್ಲ. ಏನೆಲ್ಲ ಇವತ್ತು ಸಂಭವಿಸ್ತಾ ಇದೆ ಪೇಪರ್ಗಳನ್ನು ಸೂಕ್ಷ್ಮವಾಗಿ ಓದಿದರೆ, ನ್ಯೂಸ್ಗಳನ್ನು ನಾವು ಕೇಳಿದರೆ ಎಂಥ ಕಾಲಘಟ್ಟದಲ್ಲಿ ಇದ್ದೇವೆ ಎಂಬುದಾಗಿ ಆ ನ್ಯೂಸ್ಗಳು ನಮಗೆ ಎಚ್ಚರಿಕೆ ಕೊಡ್ತಾ ಇದೆ. ಮಜಾ ಮಾಡ್ತಾ ಮೆರಿತಾ ಜೀವಿಸುವ ಕಾಲವಿದಲ್ಲ. ಲೋಕದ ಹಿಂದೆ ಓಡುವ ಕಾಲವಿದಲ್ಲ. ಪಾಪದ ಹಿಂದೆ ಓಡುವ ಕಾಲವಲ್ಲ. ಕರ್ತನಿಗಾಗಿ ಸ್ವಲ್ಪ ಸಮಯ, ಇನ್ನು ನಮಗಿರುವ ಸಮಯ, ನಮ್ಮ ಜೀವಿತವನ್ನು ದೇವರ ಕೈಲಿ ಒಪ್ಪಿಸಿಕೊಟ್ಟು ದೇವರು ಮೆಚ್ಚುವಂತ ಜೀವಿಸೋಣ. ಪರಿಶುದ್ಧರಾಗಿ ನಾವು ಬಾಳೋಣ. ನಾನು ಕಳೆದ ವಾರ ಹೇಳಿದೆ, ಕರ್ತನು ಪರಲೋಕ ರಾಜ್ಯಕ್ಕೆ ಹೋಗೋರು ಶ್ರೀಮಂತರಲ್ಲ, ವಿದ್ಯಾವಂತರಲ್ಲ, ದೊಡ್ಡ ದೊಡ್ಡ ಕೆಲಸದಲ್ಲಿರುವವರಲ್ಲ, ಮಂತ್ರಿ ಮಹಾಶಯರುಗಳು ಅಲ್ಲ, ಪರಿಶುದ್ಧರಾಗಿ